ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹರ್ಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ವಿಕೆ ಡಿಜಿಟಲ್ ನ್ಯೂಸ್ ಕಡೆಯಿಂದ ವಿಭಿನ್ನವಾಗಿರುವಂತಹ ಪ್ರೋಗ್ರಾಮ್ಗಳನ್ನು ಶೇರ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಾನು ಕೆಲವು ಪೌರಾಣಿಕ ಕಥೆಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ನಾವೀ ಮೊದಲೇ ಹೇಳಿದಾಗೆ ಪೌರಾಣಿಕ ಕಥೆ ಅಂತಂದ್ರೆ ಮೊದಲನೇದು ಗೋಕರ್ಣ ಮಹಾತ್ಮೆ. ಇದು ಆಕ್ಚುಲಿ ಈ ಕಥೆಗಳೆಲ್ಲ ನಮ್ಮ ತಾಯಿಯವ್ರ ಕಲೆಕ್ಷನ್. ಅವ್ರು ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ರು, ಅವಾಗಿನ ಕಾಲದ ಪಬ್ಲಿಕೇಶನ್ ಅಥವಾ ಹಿಂಗೆ ಹಿಂದಿನವರಿಂದ ಬರ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಇವಾಗ ಆ ಗೋಕರ್ಣ ಮಹಾತ್ಮೆ ಅನ್ನೋ ಕಥೆಯನ್ನ ನಾನು ಓದ್ತೇನೆ, ಎಲ್ಲರೂ ಕೇಳಿಸ್ಕೊಳ್ಳಿ. ಗೋಕರ್ಣ ಮಹಾತ್ಮೆ. ಶಿವಸಾಂಬ ಶಿವಸಜ್ಞ ಶಿವಲಿಂಗ ಎತ್ತಿ ಪಾಪನಾಶನ ಮಹಾಬಲ ವಿಷ್ಣು ಭರಿತ ಭೂಲೋಕದಿಂದ ಲಂಕೇಶ್ವರನೇ ಹೋಗಿ ನೀಲಕಂಠನೆ ಬಿಡದೆ ಭಜಿಸುತ್ತಿರಲಾಗಿ ಬಾಲಭಶ್ವೇಶ್ವರದ ಬೇಡುತ್ತಿರಲಾಗಿ ಕೇಳಬೇಡಿದ ವರವ ಕೊಟ್ಟೆ ನಿನಗಾಗಿ ಕೊಡು ನಿನ್ನ ಚಂದ್ರಾಯುಧ ಗೌರಿ ದೇವಿಯಳ ಕೊಡೆಯಲಿಹುದು ನಿನ್ನ ಪ್ರಾಣಲಿಂಗವನು ಹಿಡಿವರವ ಕೊಟ್ಟೆ ಕ್ರಮದಲ್ಲಿ ನೀನು ಹೋಗು ಮೃಡನ ಕರುಣದಲ್ಲಿ ರಾವಣ ತಿರುಗಿದನು ಬರುಬರಿತ ಕಂಡ ಗೋಕರ್ಣ ಕ್ಷೇತ್ರವನು ಹರಮಹಾದೇವನೆಂದು ಕೆಲವ ನೋಡಿದನು ಅಸುರ ಸಂಧ್ಯಾವಂದನೆಯ ಮಾಡಿ ಬರುವ ತನಕ ಪಸಡಿಸಿದ ಗಣಪನ ಕೈಲಿ ಪ್ರಾಣಲಿಂಗವನು ಭಾರವಾಗಿರಲು ಉಸಿರಿಗೆ ಕರೆದನೆ 3 ಬಾರಿಯಲ್ಲಿ ಕೊಡವಿ ಮೇಲಿಟ್ಟನೆ ಪ್ರಾಣಲಿಂಗವನು ಅಸುರ ಬಂದು ಕೋಪಿಸಿ ಶಿಶುವ ಬಡಿದವನ ಶಿರ ಹಿಡಿದು ಬಡಿದ ಹೇರಂಬ ರೂಪವನ ಮುಂದೆ ಧಾರೇಶ್ವರ ಮೃಡೇಶ್ವರನಾಗಿ ಮುಂದೆ ಬಿಟ್ಟನು ಸಜ್ಜ ಶಿವಲಿಂಗವಾಗಿ ಚಂದದ ಗುಣ ಸುಗುಣವಂತ ರೂಪಾಗಿ ಮುಂದೆ ಮಹಾಲ ಬಲನೆಂಬ ಪೆಸರಾಗಿ ಮೂಡಲ ವಗ್ರ ಪಡವಲ ಸಿಂಧು ಇರಲು ದಾರ ಗಂಗಾಷ್ಟಮಿ ನದಿ ಹರಿಯುತ್ತಿರಲು ಜೋಡಿಸುವ ಶಬ್ದ ದಕ್ಷಿಣ ಭಾಗವಿರಲು ಶತಕಮಲ ಮಂತ್ರ ವಿಭೂತಿ ಪಟ್ಟ ಇರಲು ಜಯ ಜಯಿತು ಭೂವಲ್ಲಿ ಪಾದಲೋಚನೆ ಜಯ ಜಯಿತು ಪಾಲಿಸೈ ಪಾರ್ವತಿಯ ಪ್ರಿಯಧರನೆ ಜಯ ಜಯಿತು ಪಾಲಿಸೈ ಪಾರ್ವತಿಯ ಪ್ರಾಣವಲ್ಲಭನೆ ಜಯ ಜಯಿತು ಪಾಲಿಸೈ ಶಂಭೋ ಶಂಕರನೆ ಗೋಕರ್ಣ ಮಹಾತ್ಮೆ ಸಂಪೂರ್ಣಂ. ವೀಕ್ಷಕರೇ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಏನು ರಾವಣ ತಪಸ್ಸನ್ನ ಮಾಡಿ ಪಾರ್ವತಿಯನ್ನ ಕೇಳ್ತಾನೆ, ಶಿವನ ಹತ್ರ ಕಡೆಗೆ ಆತ್ಮಲಿಂಗವನ್ನ ಕೇಳ್ತಾನೆ. ಆತ್ಮಲಿಂಗವನ್ನ ಶಿವ ಕೊಟ್ಟ ನಂತರ ಅವನ್ ತಗೊಂಡ್ ಬರ್ತಾ ಇರುವಾಗ ಗೋಕರ್ಣ ಕ್ಷೇತ್ರದಲ್ಲಿ ಸಂಧ್ಯಾವನ್ನೇ ಮಾಡಕ್ಕೋಸ್ಕರ ಸಂಜೆ ಟೈಮ್ನಲ್ಲಿ ಕಾಯ್ತಾ ಇರ್ತಾನೆ. ಅವಾಗ ಗಣಪತಿ ಬರ್ತಾನೆ ಬಾಲ ವಟುವಿನ ವೇಷದಲ್ಲಿ. ಅವನ ಕೈಲಿ ಲಿಂಗವನ್ನ ಕೊಟ್ಟು ಅವನು ಸಂಧ್ಯಾವನ್ನೇ ಮಾಡೋದಕ್ಕೆ ಹೋದಾಗ ಆ ಗಣಪತಿ ಏನ್ ಮಾಡ್ತಾನೆ, ಬೇಕಂತಾನೆ ಮೋಸ ಮಾಡಿ ಲಿಂಗವನ್ನ ನೆಲದ ಮೇಲೆ ಇಡ್ತಾನೆ. ಆ ಪ್ರಾಣಲಿಂಗವನ್ನ ನೆಲದ ಮೇಲೆ ಇಡಬಾರ್ದು ಅಂತ ಏನು ಶಿವ ಅವನಿಗೆ ಹೇಳಿರ್ತಾನೆ ರಾವಣನಿಗೆ. ಹೀಗಾಗಿ ಆ ಪ್ರಾಣಲಿಂಗ ಶಿವಂದು ಉಳ್ಕೊಳ್ಳುತ್ತೆ, ಅಸುರನ ಪಾಲಾಗಲ್ಲ. ಮುಂದೆ ಅದು ಗೋಕರ್ಣದಲ್ಲಿ ತುಂಬಾ ಹೆಸರುವಾಸಿ ಆಗುತ್ತೆ, ಅಲ್ಲಿ ನದಿಯೂ ಹರಿತಿರುತ್ತೆ. ಈ ರೀತಿಯಾಗಿ ಅದು ದಕ್ಷಿಣ ಭಾರತದ ಒಂದು ಕಾಶಿ ಅಂತಾನೆ ಫೇಮಸ್ ಆಗತ್ತೆ. ಹೀಗೆ ಒಂದು ಗೋಕರ್ಣ ಸ್ಥಳ ಪುರಾಣ ಅಥವಾ ಗೋಕರ್ಣ ಮಹಾತ್ಮೆ ಅನ್ನೋದನ್ನ ಈ ಒಂದು ಕಥೆಯಲ್ಲಿ ನಾವು ಕಾಣಬಹುದು. ವೀಕ್ಷಕರೇ, ನೋಡಿದ್ರಲ್ಲ, ಪ್ರತಿಯೊಂದು ಕಥೆಯೂ ಅಷ್ಟೇ. ಇದು ನಮ್ಮ ತಾಯಿಯವ್ರ ಕಲೆಕ್ಷನ್. ಅವ್ರು ಎಲ್ಲಿಂದ ಕರೆಕ್ಟ್ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಅವ್ರು ಬರ್ದಿಟ್ಕೊಂಡಿದ್ರು ಇದನ್ನೆಲ್ಲ. ನಾನು ಅದನ್ನ ತಗೊಂಬಂದು ಇಲ್ಲಿ ಓದ್ತಾ ಇದ್ದೇನೆ, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಈ ಕಥೆಗಳಿಂದ ನಿಮಗೆ ಕೆಲವೊಂದು ಪೂಜೆ ಪುನಸ್ಕಾರಗಳ ವಿಧಿವಿಧಾನಗಳ ಬಗ್ಗೆ ಸಿಂಪಲ್ ಆಗಿ ತಿಳಿಯುತ್ತೆ ಅಂತ ಅನ್ಕೋತಾನೆ. ಹೆಚ್ಚಿನ ಮಾಹಿತಿ ಇದ್ರೆ ನೀವು ನಿಮ್ಮ ಮನೆಯ ಹಿರಿಯರನ್ನ ವಿಚಾರಿಸಿ. ಆಮೇಲೆ ಈ ಪೂಜೆಗಳಿಗೆಲ್ಲ ಏನು ಹಿರಿಕರಿಂದ ಬಂದಿರಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಸೊ ಹಾಗಾಗಿ ನಿಮ್ಗೆಲ್ಲ ಇವತ್ತು ನನ್ನ ಈ ಒಂದು ವಿಡಿಯೋಗಳಿಂದ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಇದೇ ರೀತಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್. ಇದು ನಮ್ಮ ಚಾನಲ್, ನಿಮ್ಮ ಚಾನಲ್, ನಮ್ಮೆಲ್ಲರ ಚಾನಲ್. ಇದು ಜನಪರ ಚಾನಲ್. ಧನ್ಯವಾದಗಳು. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.